ಇನ್ನು ಭಾರತದ ಜೊತೆಗೆ ಪಂದ್ಯ ಆಡುವ ವಿಚಾರ ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡುವಂತೆ ಬಾಂಗ್ಲಾ ಪಾಕ್ಗೆ ಮನವಿ ಮಾಡಿದೆ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಈ ಬಾಂಗ್ಲಾ ಮನವಿ ಮಾಡಿಕೊಂಡಿದೆ. ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಮಾಧ್ಯಮ ಹೇಳಿಕೆಯನ್ನ ರಿಲೀಸ್ ಮಾಡಿದೆ. ಕ್ರಿಕೆಟ್ನ ಹಿತದೃಷ್ಟಿಯಿಂದ ನೀವು ಪಂದ್ಯ ಆಡಿ ಅಂತ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶ ಮನವಿ ಮಾಡಿರೋದು. ಭಾರತದ ವಿರುದ್ಧ ಪಂದ್ಯಗಳನ್ನು ಆಡಿ ಅಂತ ಬಾಂಗ್ಲಾದೇಶ ಮನವಿ ಮಾಡಿದೆ. ಪಂದ್ಯಗಳನ್ನು ಆಡಿ ಟಿ20 ವಿಶ್ವಕಪ್ಪಿಂದ ಹೊರಗೆ ಬರಬೇಡಿ ಅಂತ. ಯಾಕಂದರೆ ಇಶ್ಯೂ ಇದ್ದಿದ್ದು ಬಾಂಗ್ಲಾದೇಶದ್ದು, ಆದರೆ ಅದಕ್ಕೆ ಅನಾವಶ್ಯಕವಾಗಿ ಪಾಕಿಸ್ತಾನ ಎಂಟ್ರಿ ಆಯಿತು. ಈಗ ಅದಕ್ಕೆ ಸರಿಯಾಗಿ ಹೊಡೆತ ತಿಂತಾ ಇದೆ. ಬಾಂಗ್ಲಾದೇಶ ಮೊದಲಿಗೆ ನಾವು ಭಾರತದಲ್ಲಿ ಪಂದ್ಯಗಳನ್ನು ಆಡಲ್ಲ, ಶ್ರೀಲಂಕಾದಲ್ಲಿ ನಮ್ಮ ಪಂದ್ಯಗಳನ್ನು ಆಯೋಜನೆ ಮಾಡಿದರೆ ಮಾತ್ರ ನಾವು ಟಿ20 ವಿಶ್ವಕಪ್ ಸರಣಿಯಲ್ಲಿ ಆಡ್ತೀವಿ ಅಂತ ಹೇಳಿತ್ತು. ಬಾಂಗ್ಲಾದೇಶದ ಈ ಡಿಮ್ಯಾಂಡನ್ನು ICC ಸ್ಪಷ್ಟವಾಗಿ ತಿರಸ್ಕರಿಸಿತ್ತು. ಹೀಗಾಗಿ ಬಾಂಗ್ಲಾದೇಶವನ್ನು ಟಿ20 ವಿಶ್ವಕಪ್ ಸೀರೀಸಿಂದ ಕೈ ಬಿಡಲಾಗಿತ್ತು. ಆದರೆ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡೋ ಹಾಗೆ, ಬಾಂಗ್ಲಾದೇಶದ ಬೆನ್ನಿಗೆ ನಿಲ್ಲೋ ಹಾಗೆ ಪಾಕಿಸ್ತಾನ ತಗಾದೆ ತೆಗೆದಿತ್ತು. ಈಗ ಪಾಕಿಸ್ತಾನಕ್ಕೂ ICC ಬಿಸಿ ಮುಟ್ಟಿಸಿದೆ. ಟಿ20 ವಿಶ್ವಕಪ್ನಲ್ಲಿ ಭಾರತದ ಜೊತೆ ಆಡೋದಕ್ಕೆ ಪಾಕ್ ಷರತ್ತು ವಿಧಿಸಿದೆ. 5 ಷರತ್ತುಗಳನ್ನು ಹಾಕಿದೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್. ಟಿ20 ವಿಶ್ವಕಪ್ನಲ್ಲಿ ಭಾರತದ ಜೊತೆ ಪಂದ್ಯ ಆಡಬೇಕು ಅಂದ್ರೆ ನಮ್ದು 5 ಕಂಡೀಷನ್ಗಳಿದೆ ಅಂತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಷರತ್ತನ್ನ ICC ಸ್ಪಷ್ಟವಾಗಿ ತಿರಸ್ಕರಿಸಿದೆ. 24 ಗಂಟೆಗಳ ಒಳಗೆ ನಿರ್ಧಾರ ತಿಳಿಸಬೇಕು ಅಂತ ICC ಗಡುವು ಕೊಟ್ಟಿದೆ. ಪಾಕ್ ಪ್ರಧಾನಿ ಜೊತೆ ಚರ್ಚಿಸಿ ನಾವು ಸಮಯ ತಿಳಿಸೋದಕ್ಕೆ ಗಡುವು ಕೊಟ್ಟಿರೋದು. PCB ಅಧ್ಯಕ್ಷ ಮೊಹ್ಸಿನ್ ನಖ್ವಿಗೆ ICC ಗಡುವು ಕೊಟ್ಟಿದೆ. ನಾಳೆಯೊಳಗೆ ಅಧಿಕೃತ ಘೋಷಣೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ. ಬಾಂಗ್ಲಾದೇಶದ ವಿಚಾರಕ್ಕೆ ಪಾಕಿಸ್ತಾನ ಖ್ಯಾತೆ ತೆಗೆದಿದ್ದು ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಪಾಕ್ನ ಬೇಡಿಕೆಗಳೇನು ಅಂತ ನೋಡೋದಾದ್ರೆ, ಬಾಂಗ್ಲಾದೇಶದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯವನ್ನು ನಿಯೋಜಿಸಬೇಕು ಅಂತ, ಬಾಂಗ್ಲಾದೇಶದಲ್ಲಿ ಅಂಡರ್-19 ವಿಶ್ವಕಪ್ ಆಯೋಜಿಸ್ತೇವೆ ಅಂತ ಇದಕ್ಕೆ ICC ಉತ್ತರ ಕೊಟ್ಟಿದೆ. ಇನ್ನು ಭಾರತ ಪಾಕಿಸ್ತಾನ ನಡುವೆ ಸರಣಿಯನ್ನು ಆಯೋಜಿಸಬೇಕು ಅಂತ ಪಾಕಿಸ್ತಾನದ ಈ ಬೇಡಿಕೆಯನ್ನ ICC ಸ್ಪಷ್ಟವಾಗಿ ತಿರಸ್ಕರಿಸಿದೆ. ಇನ್ನು ಭಾರತ ಪಾಕ್ ಬಾಂಗ್ಲಾ ತ್ರಿಕೋನ ಸರಣಿಯನ್ನು ನಡೆಸಬೇಕಂತೆ, ತ್ರಿಕೋನ ಸರಣಿ ಬೇಡಿಕೆಯನ್ನು ಕೂಡ ICC ತಿರಸ್ಕರಿಸಿದೆ. ಇನ್ನು ಭಾರತ ಬಾಂಗ್ಲಾದೇಶದಲ್ಲಿ ಪಂದ್ಯ ಆಡಬೇಕು, ಉಭಯ ದೇಶಗಳು ಒಪ್ಪಬೇಕು. ಪಾಕ್ ಬೇಡಿಕೆಯನ್ನು ಹೀಗೆ ಹೇಳಿ ICC ತಿರಸ್ಕರಿಸಿದೆ. ಬಾಂಗ್ಲಾ ಕ್ರಿಕೆಟ್ ತಂಡಕ್ಕೆ ದಂಡ ವಿಧಿಸಬಾರದು ಅಂತ ಕೇಳಿದ್ದಾರೆ. ಬಾಂಗ್ಲಾ ಕ್ರಿಕೆಟ್ ತಂಡ ಅಂದರೆ ಅವ್ರಿಗೆ ದಂಡ ಹಾಕಲ್ಲ ಅಂತ ಹೇಳಿದರು. ಅಂದರೆ ಅದೊಂದೇ ಬೇಡಿಕೆಗೆ ICC ಹೋಗಲಿ ಅಂತ ಹೇಳಿದ್ದು. ಉಳಿದ 4 ಬೇಡಿಕೆಗಳನ್ನು ತಿರಸ್ಕರಿಸಿದೆ.